ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವರ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಕೂಡ ನಾವು ದೇವರ ಮೇಲೆ ಭರವಸೆ ಇಡುವುದಕ್ಕೆ 6 ಕಾರಣಗಳನ್ನು ನಾನು ನಿಮ್ಮೊಂದಿಗೆ ಈ ದಿವಸ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅನೇಕರು ಕೇಳ್ತಾರೆ, ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕು, ನಾವು ಯಾಕೆ ದೇವರನ್ನ ನಂಬಬೇಕು, ಯಾಕೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಯಾಕೆ ನಾವು ಸತ್ಯವೇದವನ್ನು ಓದಬೇಕು, ಅನೇಕ ಗೊಂದಲಗಳು ಯಾಕೆ ಎಂಬಂಥ ಪ್ರಶ್ನೆಯನ್ನು ಕೇಳ್ತೇವೆ. ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆಯನ್ನು ನಾವು ಕೇಳೋದಿಲ್ಲ. ಆದರೆ ಈ ದಿನ ಕೂಡ ನಾವು ದೇವರ ಮೇಲೆ ಭರವಸೆ ಇಡುವುದಕ್ಕೆ ದೇವರು ಕೊಡುವಂಥ 6 ಕಾರಣಗಳು ಅಥವಾ ದೇವರ ಮೇಲೆ ಭರವಸೆ ಇಡುವುದಕ್ಕೆ 6 ಕಾರಣಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಮೊದಲನೇದಾಗಿ, ದೇವರಿಗೆ ನಿಮ್ಮ ಹೆಸರು ತಿಳಿದಿದೆ. ಹೌದು, ದೇವರಿಗೆ ನಿಮ್ಮ ಹೆಸರು ಗೊತ್ತು. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1ನೇ ವಚನ ಹೇಳಲ್ಪಟ್ಟಿದೆ, ಈಗಲಾದರೂ ಓ ಯಾಕೋಬೆ, ಇಸ್ರಾಯೇಲೇ, ನಿನ್ನನ್ನು ಸೃಷ್ಟಿಸಿದಾತನು, ರೂಪಿಸಿದಾತನು ಆದ ಕರ್ತನು ಇಂತೆನ್ನುತ್ತಾನೆ, ಹೆದರಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಸೃಷ್ಟಿ ಮಾಡಿದ್ದು ಮಾತ್ರವಲ್ಲ, ನಿನ್ನನ್ನು ರೂಪಿಸಿದ್ದು ಮಾತ್ರವಲ್ಲ, ನಿನ್ನ ಹೆಸರಿಡಿದು ನಾನೇನು ಮಾಡಿದ್ದೇನೆ, ಕರೆದಿದ್ದೇನೆ. ಹಾಗಾದರೆ ಪ್ರಿಯ ದೇವರ ಮಕ್ಕಳೇ, ನಿನ್ನ ಹೆಸರು ದೇವರಿಗೆ ತಿಳಿದಿದೆ. ಅನೇಕ ಸರಿ ನಾವು ಕೇಳ್ತೇವೆ, ನಮ್ಮ ಬಗ್ಗೆ ಯಾರಿಗೂ ನೋಡ್ಕೊಳ್ಳಲ್ಲ, ನನ್ನನ್ನು ಯಾರು ಪ್ರೀತಿಸೋದಿಲ್ಲ, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ಹೇಳ್ತೇವೆ. ಆದರೆ ಇಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಹೆಸರು ನನಗೆ ಗೊತ್ತಿದೆ. ದೇವರಿಗೆ ನಿಮ್ಮ ಹೆಸರು ಗೊತ್ತಿರುವಾಗ ನಿಮ್ಮ ಎಲ್ಲ ಸಂಗತಿಗಳು ಆತನಿಗೆ ಗೊತ್ತ್ರಿ. ನಿಮ್ಮ ಕಣ್ಣೀರು ಗೊತ್ತು, ನಿಮ್ಮ ಚಿಂತೆ ಗೊತ್ತು, ನಿಮ್ಮ ಸಮಸ್ಯೆ ಗೊತ್ತು, ನಿಮ್ಮ ವ್ಯಾಧಿ ಗೊತ್ತು, ಆತನಿಗೆಲ್ಲವೂ ತಿಳಿದಿದೆ. ಸರಿಯಾದ ಸಮಯದಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ತಿರುಗಿ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ನನ್ನ ಹೆಸರಿನಿಂದ ಕರೆಯಲ್ಪಟ್ಟ ಪ್ರತಿಯೊಬ್ಬನನ್ನು ಬರಮಾಡುವೆನು, ಅವನು ನನ್ನ ಮಹಿಮೆಗಾಗಿ ಸೃಷ್ಟಿಸಿದ್ದೇನೆ, ನಾನು ಅವನನ್ನು ನಿರ್ಮಿಸಿದ್ದೇನೆ, ಹೌದು ನಾನು ಅವನನ್ನು ಉಂಟು ಮಾಡಿದ್ದೇನೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಹೆಸರಿಡಿದು ಕರೆಯಲ್ಪಟ್ಟು, ಅಂದರೆ ದೇವರು ನಮ್ಮನ್ನು ಹೆಸರಿಡಿದು ಕರೆದಿದ್ದಾನೆ. ನಮ್ಮ ಹೆಸರು ಆತನಿಗೆ ಗೊತ್ತು. ನಮ್ಮ ಹೆಸರಿಡಿದು ಕರೆದು ನಮ್ಮನ್ನು ವಿಮೋಚಿಸಿ ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ದೇವರು ಕೊಡುತ್ತಾನೆ. ನೋಡಿ, ಸತ್ಯವೇದದಲ್ಲಿ ಒಂದು ಸುಂದರವಾದ ಸಂಭವ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಆ ವಾಕ್ಯ ಭಾಗದಲ್ಲಿ ನೀವು ನೋಡುವಾಗ, ಒಬ್ಬ ಜಕ್ಕಾಯ ಎಂಬಂಥ ಒಬ್ಬ ವ್ಯಕ್ತಿ ಇದ್ದನು. ಅವನು ಬಹಳ ಕುಳ್ಳನಾಗಿದ್ದನು. ಅವನು ಸುಂಕ ವಸೂಲಿ ಮಾಡುವವ. ಅವನು ಜನರಿಗೆ ಹೆಚ್ಚಿನ ಹಣವನ್ನು, ಸುಂಕ ವಸೂಲಿಯನ್ನು ಮಾಡುತ್ತಾ ಇದ್ದ. ಸಮಾಜದಲ್ಲಿ ಅವನಿಗೆ ಒಳ್ಳೆ ಹೆಸರಿಲ್ಲ. ಆ ಸಮಾಜದಲ್ಲಿ ಅವನನ್ನು ಜನರು ಕೀಳಾಗಿ ನೋಡ್ತಾ ಇದ್ರು. ಯಾಕಂದರೆ ಆ ಸುಂಕ ವಸೂಲಿ ಮಾಡೋರು ಅಂತ ಹೇಳಿದ್ರೆ ಜನರಿಗೆ ತಾಪತ್ರೆಯನ್ನು ಕೊಡುವಂಥವರಾಗಿದ್ದರು. ಈ ಜಕ್ಕಾಯನ ಪರಿಸ್ಥಿತಿ ಕೂಡ ಹೀಗೆ ಆಗಿತ್ತು. ಆದರೆ ಒಂದು ದಿವಸ ಯೇಸು ಕ್ರಿಸ್ತನು ಯೆರಿಕೋ ಪಟ್ಟಣಕ್ಕೆ ಬರುತ್ತಾನೆಂಬುದಾಗಿ ಗೊತ್ತಾದಾಗ ಈ ಜಕ್ಕಾಯನಿಗೆ ಒಳಗಡೆ ಒಂದು ಹಂಬಲ ಉಂಟಾಯಿತು. ಏನಂತ ಹೇಳಿದ್ರೆ, ನಾನು ಯೇಸುವನ್ನು ನೋಡಬೇಕು. ಯೇಸು ಸ್ವಾಮಿ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾರೆ. ಅವರು ಅದ್ಭುತ ಮಾಡೋ ದೇವರು, ಕುರುಡರಿಗೆ ಕಣ್ಣು ಕೊಡ್ತಾರೆ, ಕುಂಟರಿಗೆ ಕಾಲು ಕೊಡ್ತಾರೆ, ಅದು ಅತಿಶಯನಾದ ದೇವರು. ಆ ಯೇಸುವನ್ನು ನಾನು ನೋಡಬೇಕು ಎಂಬುದಾಗಿ ಆ ಬಯಕೆಯಿಂದ, ದಾಹದಿಂದ ಅವನೇನು ಮಾಡ್ತಾನಂತ ಹೇಳಿದ್ರೆ, ಯೇಸುವನ್ನು ನೋಡ್ಲಿಕ್ಕೆ ಹೋದನ್ರಿ. ಯೇಸುವನ್ನು ನೋಡ್ಲಿಕ್ಕೆ ಹೋದಾಗ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಯೇಸು ಎಲ್ಲಿ ಹೋದರೂ ಅಲ್ಲೆಲ್ಲ ಜನಸಮೂಹ ಜಾಸ್ತಿ ಇತ್ತಂತೆ. ನೋಡ್ರಿ, ಜನಸಮೂಹ ಜಾಸ್ತಿ ಆದದ್ದರಿಂದ ಇವನ ಪ್ರಕೃತಿ ಗಿಡ್ಡವಾಗಿತ್ತು. ಅದರ ನಿಮಿತ್ತವಾಗಿ ಇವನು ಯೇಸುವನ್ನು ನೋಡಲಿಕ್ಕೆ ಆಗಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಅವನ ದಾಹವನ್ನು ನಾವು ಮೆಚ್ಚಲೇಬೇಕ್ರಿ. ಅವನು ಅಯ್ಯೋ ಯೇಸುವನ್ನು ನೋಡ್ಲಿಕ್ಕೆ ಆಗಲಿಲ್ಲ, ಮನೆಗೆ ಹೋಗ್ಬಿಡೋಣ, ಇನ್ನೊಂದು ಸಾರಿ ನಾವು ಭೇಟಿ ಆಗೋಣಂತ ಜಕ್ಕಾಯಿ ಹೋಗಲಿಲ್ಲ. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಜಕ್ಕಾಯಿನ ಏನು ಮಾಡಿದಂತ ಹೇಳಿದ್ರೆ, ಅವನೊಳಗೆ ದಾಹ ಇಲ್ಲ, ಏನಾದರೂ ಆಗಲಿ ನಾನು ಯೇಸುವನ್ನು ನೋಡಲೇಬೇಕು ಎಂಬಂಥ ದಾಹದಿಂದ ಓಡಿ ಹೋಗಿ ಒಂದು ಆಲದ ಮರವನ್ನು ಹತ್ತುತ್ತಾ ಇದ್ದಾನೆ. ನಮ್ಮೆಲ್ಲರಿಗೂ ಗೊತ್ತು, ಆಲದ ಮರ ಬಹಳ ದೊಡ್ಡದಾಗಿರುತ್ತೆ. ಆಲದ ಮರವನ್ನು ಹತ್ತಿದ ಮೇಲೆ ಅವನು ಕೂತ್ಕೊಂಡು ಯೇಸುವಿಗೆ ಕಾಯ್ತಾ ಇದ್ದಾನೆ.
ಇದ್ದಾನೆ. ನಿಮಗೆ ಯಹೂದ್ಯರ ಸಂಪ್ರದಾಯವನ್ನು ನೋಡುವುದಾದರೆ ಎಲ್ಲರೂ ಒಂದೇ ರೀತಿಯಾಗಿರ್ತಾರೆ, ಅವರ ವಸ್ತ್ರಧಾರಣೆಗಳೆಲ್ಲ ಒಂದೇ ಥರ ಇರ್ತಾರೆ. ಸಾಧಾರಣವಾಗಿ ಯೇಸು ಕೂಡ ಅದೇ ಥರ ಬರುವಾಗ ಜನರು ಒಂದು ವೇಳೆ ಜಕ್ಕಾಯನಿಗೆ ಕನ್ಫ್ಯೂಸ್ ಆಗಿರ್ಬೋದು, ಯಾರು ಯೇಸು ಇರ್ಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ದೂರದರ್ಶನಗಳಿಲ್ಲ, ಈಗಿನ ಥರ ಪಾಸ್ಟ್ ಬರೋದಾದರೆ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕೋದಿಲ್ಲ, ಅಡ್ವರ್ಟೈಸ್ಮೆಂಟನ್ನು ಜಾಹೀರಾತನ್ನು ತೋರಿಸೋದಿಲ್ಲ. ಆದರೆ ಯೇಸು ಬಂದಿದ್ದಾರೆ, ಇದಕ್ಕೆ ಮುಂಚೆ ಅವನು ನೋಡಿಲ್ಲ. ಆದರೆ ಜಕ್ಕಾಯನೊಳಗೆ ಒಂದು ಹಂಬಲ, ಇಲ್ಲ ನಾನು ಯೇಸುವನ್ನು ನೋಡಲೇಬೇಕು ಏನೇ ಆಗಲಿ ಅಂತೇಳಿ. ಯೇಸು ಆ ಕ್ರಿಸ್ತನು ಆ ಆಲಯದ ಬಳಿಗೆ ಬರುವಾಗ ಅವನು ಜಕ್ಕಾಯನ ಒಂದು ಶಬ್ದವನ್ನು ಕೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಇಲ್ಲಿ ಗಮನಿಸ್ರಿ, ಜಕ್ಕಾಯ ಇದಕ್ಕೆ ಮುಂಚಿತವಾಗಿ ಯೇಸುವನ್ನು ನೋಡಿಲ್ಲ, ಜಕ್ಕಾಯನ ಪರಿಚಯ ಯೇಸುವಿಗೆ ಗೊತ್ತಿಲ್ಲ. ಆದರೆ ಜಕ್ಕಾಯನಿಗೆ ಆಶ್ಚರ್ಯವಾದ ಒಂದು ಕಾರ್ಯ ಏನಂತ ಹೇಳಿದ್ರೆ, ಯೇಸುವಿಗೆ ನನ್ನ ಹೆಸರು ಹೇಗೆ ಗೊತ್ತು? ಇದಕ್ಕೆ ಮುಂಚೆ ಪರಿಚಯವಿಲ್ಲ, ಇದಕ್ಕೆ ಮುಂಚೆ ಅವರು ಮಾತಾಡಿಲ್ಲ, ಇದಕ್ಕೆ ಮುಂಚೆ ಅವ್ರ ಬಗ್ಗೆ ತಿಳಿದುಕೊಂಡಿಲ್ಲ. ಆದರೆ ಯೇಸುವಿಗೆ ಜಕ್ಕಾಯನ ಹೆಸರು ತಿಳಿದಿತ್ತು. ವ್ಯಕ್ತಿ ಆಲದ ಮರದ ಮೇಲಿದ್ದಂಥ ವ್ಯಕ್ತಿ ಕೆಳಗೆ ಇಳಿದು ಬಾ ಅಂತ ಕರೀಲಿಲ್ರಿ. ದೇವರು ಅವನ ಹೆಸರು ಹಿಡಿದು ಕರೀತಾ ಇದ್ದಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಈ ಹೊತ್ತು ನಿನ್ನ ಮನೆಯಲ್ಲಿ ನಾನು ಇಳ್ಕೊಳ್ಳಬೇಕು. ಹೌದು ಪ್ರಿಯ ದೇವ ಜನರೇ, ಅನೇಕ ಸಾರಿ ನಾವು ತಿಳ್ಕೊಳ್ತೇವೆ ನಮ್ಮ ಕಷ್ಟ ದೇವರಿಗೆ ಗೊತ್ತಿಲ್ಲ, ನಮ್ಮ ನೋವು ದೇವರಿಗೆ ಗೊತ್ತಿಲ್ಲ, ನಾನು ಒಬ್ಬಂಟಿಗನಾಗಿ ಅಳ್ತಾ ಇದ್ದಾನೆ, ನನ್ನ ಕಣ್ಣೀರು ದೇವರಿಗೆ ಗೊತ್ತಿಲ್ಲ ಎಂಬುದಾಗಿ ಅನೇಕ ಕಾರ್ಯಗಳನ್ನು ನಾವು ಯೋಚಿಸ್ತೇವೆ. ಆದರೆ ದೇವರಿಗೆ ನಿಮ್ಮ ಎಲ್ಲ ಕಾರ್ಯಗಳು ಗೊತ್ತಿದೆ. ಕಾರಣ ಆತನಿಗೆ ನಿಮ್ಮ ಹೆಸರು ಗೊತ್ತಿದೆ, ಆತನಿಗೆ ನಿಮ್ಮ ಹೆಸರು ಗೊತ್ತು. ನೋಡ್ರಿ, ಪ್ರಪಂಚದಲ್ಲಿ ಎಷ್ಟೋ ಜನ, ಕೋಟ್ಯಾನು ಕೋಟಿ ಜನರಿದ್ದಾರೆ. ನಾವು ಕೆಲವು ಸಾರಿ ಒಬ್ರು ಪರಿಚಯ ಇರ್ತಾರೆ, ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರ ಕುರಿತು ಹೆಸರು ಮರ್ತು ಬಿಟ್ಟಿರ್ತೇವೆ. ಯಾಕೆಂದರೆ ಎಷ್ಟೋ ದಿನಗಳಾಯ್ತು ಅವ್ರು ನೋಡಿ. ಆದರೆ ಎಷ್ಟೋ ಕೋಟಿ ಜನ ಇದ್ದಾರೆ, ಸುಮಾರು ಮಿಲಿಯನ್ ಜನಗಳು ಈ ದೇಶದಲ್ಲಿ ಇದ್ದಾರೆ, ಬೇರೆ ಪ್ರಪಂಚದಲ್ಲಿ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನಿನ್ನ ಹೆಸರು ನನಗೆ ಗೊತ್ತು. ಹೌದು, ದೇವರು ಮರೆಯುವವನಲ್ಲ. ನಿಮ್ಮ ಹೆಸರು ದೇವರಿಗೆ ಗೊತ್ತಿದ್ದರೆ ನಿಮ್ಮ ಹೆಸರು ಹಿಡಿದು ದೇವರು ಕರೀತಾನೆ. ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕಂತ ಹೇಳಿದ್ರೆ, ನಮ್ಮ ಹೆಸರು ನಮ್ಮ ದೇವರಿಗೆ ತಿಳಿದಿದೆ. ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಹೊಟ್ಟೆಯಲ್ಲಿ ನಿರ್ಮಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು, ನಿನ್ನ ಗರ್ಭದಿಂದ ಹೊರಗೆ ಬರುವ ಮುಂಚೆ ನಿನ್ನನ್ನು ಪರಿಶುದ್ಧ ಮಾಡಿದೆನು, ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯಾಗಿ ನೇಮಿಸಿದ್ದೇನೆ. ನೋಡ್ರಿ, ಇಲ್ಲಿ ವಾಕ್ಯ ಯೆರೆಮೀಯನ ಕುರಿತಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯೆರೆಮೀಯನೇ, ನೀನು ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನ ಕುರಿತು ತಿಳಿದಿದ್ದೆನು. ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ನನ್ನ ಮಗಳು ಹುಟ್ಟಿದ ಮೇಲೆ ಅವರಿಗೆ ಹೆಸರಿಡುವುದಕ್ಕೆ ನಾವು ಬಹಳ ಕಷ್ಟಪಟ್ಟಿವು. ಈ ಹೆಸರಿಡಬೇಕಾ, ಆ ಹೆಸರಿಡಬೇಕಾ ಅಂತೇಳಿ ತುಂಬ ಕಷ್ಟಪಟ್ಟಿವು. ಆದರೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವ ಮುಂಚೆ, ಇನ್ನು ಪಿಂಡವಾಗಿರೋ ಮುಂಚೆ, ಇನ್ನು ಗರ್ಭದಲ್ಲಿ ಇನ್ನು ಶಿಶುವೇ ಹುಟ್ಟಿಲ್ಲ, ಆ ಗರ್ಭ ಧರಿಸುವ ಮುಂಚೆವಾಗಿಯೇ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ತಿಳಿದಿದ್ದೇನು, ನಿನ್ನ ಹೆಸರಿಡಿದು ಕರೆದಂಥ ದೇವರು ನಾನೇ ಆಗಿದ್ದೇನೆ. ನೋಡಿ, ಇನ್ನು ತಂದೆ ತಾಯಿ ಯೆರೆಮೀಯನಿಗೆ ಹೆಸರೇ ಕೊಟ್ಟಿಲ್ಲ. ಯೆರೆಮೀಯನು ಗಂಡು ಮಗು ಹುಟ್ಟುತ್ತಾ ಹೆಣ್ಮಗು ಹುಟ್ಟುತ್ತಾ ಯೆರೆಮೀಯನ ತಂದೆ ತಾಯಿಗಳಿಗೆ ಗೊತ್ತೇ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನ ಬಗ್ಗೆ ತಿಳಿದಿದ್ದೇನೆ, ನಿನ್ನ ಹೆಸರಿಡಿದು ಕರೆದಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹೌದು ಪ್ರಿಯ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿ ಬರುವ ಮುಂಚೆನೆ, ತಾಯಿಯ ಗರ್ಭದಿಂದ ಹೊರಗಡೆ ಬರೋ ಮುಂಚೆನೆ ದೇವರಿಗೆ ನಮ್ಮ ಹೆಸರು ಗೊತ್ತಿದೆ. ನಮ್ಮ ಜೀವಿತದ ಪ್ರತಿಯೊಂದು ಸನ್ನಿವೇಶ ಆತನಿಗೆ ಗೊತ್ತಿದೆ. ನಮ್ಮ ಹೆಸರು ದೇವರಿಗೆ ತಿಳಿದಿದೆ. ಇದನ್ನು ನೋಡುವ, ಕಣ್ಣೀರಿನಲ್ಲಿರುವ, ವೇದನೆಯಲ್ಲಿರುವ, ದುಃಖದಲ್ಲಿರುವ ನೀನು ಕೊರಿಗೆ ನಲಿಲಿ ಹೋಗುತ್ತಾ ಇದೆಯಾ? ದೇವರು ನಿನ್ನನ್ನೇ ನೋಡಿ ಹೇಳುತ್ತಾ ಇದ್ದಾನೆ, ನೀನು ಕಣ್ಣೀರಿಡಬೇಡ, ನೀನು ವೇದನೆ ಪಡಬೇಡ, ನಿನ್ನ ಹೆಸರು ದೇವರಿಗೆ ತಿಳಿದಿದೆ. ನೋಡಿ, ಬೈಬಲಲ್ಲಿ ಒಬ್ಬ ವ್ಯಕ್ತಿ, ಕೋರೇಶ್ ಎಂಬಂಥ ವ್ಯಕ್ತಿ, ಆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯದಲ್ಲಿ ಕೋರೇಶನ ಬಗ್ಗೆ ಹೇಳಲ್ಪಟ್ಟಿದೆ. ಆದರೆ ಅವನು ಹುಟ್ಟುವ ಮುಂಚೆನೇ, ಎಷ್ಟೋ ವರ್ಷಗಳ ಮುಂಚೆ ಈ ಕೋರೇಶ್ ರಾಜ್ಯ ಹುಟ್ಟಲೇ ಇಲ್ಲರಿ. ಅವನು ಹುಟ್ಟುವ ಮುಂಚೆನೇ ಈ ಥರ ಒಬ್ಬ ರಾಜ್ಯನ ಹುಡ್ತಾನೆ, ಅವನು ಇಸ್ರಾಯೇಲ್ ಜನರಿಗೆ ದಯೆ ತೋರಿಸ್ತಾನೆ, ಬ್ಯಾಬಿಲೋನನ್ನು ನಾಶ ಮಾಡ್ತಾನೆ ಎಂಬುದಾಗಿ ಕೋರೇಶನು ಹುಟ್ಟುವ ಮುಂಚೆನೇ
ದೇವರು ಪ್ರವಾದಿ ಹೇಳಿದ್ರು, ಅದೇ ಥರ ಕೋರೇಶನು ಹುಟ್ಟಿದ ಮೇಲೆ ದೇವರು ಅವನಿಗೆ ವಾಗ್ದಾನವನ್ನು, ಅವನು ಹುಟ್ಟೋ ಮುಂಚೆನೇ ದೇವರು ಅವನಿಗೆ ಒಂದು ಪ್ರವಾದನೆ, ಅವನ ಅನ್ಯ ಜನಾಂಗದ ಒಬ್ಬ ರಾಜರೇ ದೇವರು ಅವನಿಗೆ ಪ್ರವಾದನೆಯ ಮಾತನ್ನು ಮುಂಚಿತವಾಗಿ ತಿಳಿಸಿದರು. ನೋಡ್ರಿ, ಒಬ್ಬ ವ್ಯಕ್ತಿ ಹುಟ್ಟೋ ಮುಂಚೆನೇ, ಅನೇಕ ವರ್ಷಗಳ ಮುಂಚೆನೇ ಕೋರೇಶನ ಹೆಸರು ದೇವರಿಗೆ ಗೊತ್ತಿರೋದಾದರೂ ಅನ್ಯ ಜನಾಂಗದ ರಾಜ, ಅವನ ಹೆಸರೇ ದೇವರಿಗೆ ತಿಳಿದಿರುವಾಗ ನಮ್ಮ ಹೆಸರು ದೇವರಿಗೆ ತಿಳಿದಿರಲ್ವಾ? ನಿಜವಾಗ್ಲೂ ನಮ್ಮ ಹೆಸರು ದೇವರಿಗೆ ತಿಳಿದಿದೆ. ನಮ್ಮ ಹೆಸರು ನಮ್ಮ ದೇವರಿಗೆ ಗೊತ್ತಿದೆ. ನಮ್ಮ ದೇವರು ನಮ್ಮನ್ನು ಹೆಸರಿಡಿದು ಕರೆಯುವಂಥವನಾಗಿದ್ದಾನೆ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 14-15ನೇ ವಾಕ್ಯ ಹೇಳ್ತದೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡ್ತದೆ. ದೇವರಿಗೆ ಗೊತ್ತು. ದೇವರು ಹೇಳ್ತಾ ಇದ್ದಾರೆ, ನಾನು ಅವುಗಳನ್ನು ಬಲ್ಲೆನು, ಅವುಗಳು ನನ್ನನ್ನು ಬಲ್ಲವು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರತಿಯೊಂದು ನಾವು, ದೇವರು ನಮ್ಮ ಕುರುಬನಾಗಿದ್ದಾನೆ, ನಾವು ಕುರಿಮರೆಯಾಗಿದ್ದೇವೆ, ನಮಗೊಂದೊಂದು ಹೆಸರು ದೇವರು ಕೊಟ್ಟಿದ್ದಾನೆ. ದೇವರಿಗೆ ಗೊತ್ತು ನಾವು ಹೇಗಿದ್ದೇವೆ, ನಮ್ಮ ಹೆಸರು, ಎಲ್ಲ ಕಾರ್ಯಗಳು ದೇವರಿಗೆ ಗೊತ್ತು. ನೋಡಿ, ಪ್ರಕಟಣೆಯಲ್ಲಿ ಕೂಡ ಒಂದು ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಏನಂತ ಹೇಳಿದ್ರೆ 20ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೀವು ನೋಡೋದಾದರೆ, ಯಾವನ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದನ್ನು ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವನು. ಅಂದರೆ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕಂತೆ. ಒಂದು ವೇಳೆ ಬರೆಯಲ್ಪಟ್ಟಿಲ್ಲವಾದರೆ ದೇವರು ಅವರನ್ನು ನರಕಕ್ಕೆ ಹಾಕ್ತಾನೆಂಬುದಾಗಿ ಆ ವಾಕ್ಯ ಹೇಳ್ತದೆ. ಈ ವಾಕ್ಯದ ಅರ್ಥ ಏನಂತ ಹೇಳಿದ್ರೆ, ನಮ್ಮ ಹೆಸರುಗಳು ಕೂಡ ಪರಲೋಕದಲ್ಲಿ ನಾವು ಯಾವಾಗ ಯೇಸುವನ್ನು ಸ್ವೀಕರಿಸ್ತೀವಿಯೋ ನಮ್ಮ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತಿದೆ. ಅದಕ್ಕೆ ಮೋಶೆ ಹೇಳಿದ, ದೇವರೇ, ನನ್ನ ಜನರ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ನ ಹೆಸರನ್ನು ಅಳಿಸಾಕ್ಬಿಡು, ಬೇಡ ಅಂತೇಳಿ. ಅಂದರೆ ನಿಮ್ಮ ಹೆಸರು ದೇವರಿಗೆ ಗೊತ್ತಿದ್ದಾರೆ. ದೇವರಿಗೆ ಗೊತ್ತಿರೋದ್ರಿಂದ ಆ ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೆದ್ಬಿಟ್ಟು ಈ ವ್ಯಕ್ತಿ ಈ ಥರ ಇದ್ದಾರೆ, ಇವರೇನು ಮಾಡಿದ್ದಾರೆ ಅಂತ ಎಲ್ಲ ನೀವು ಯಾವಾಗ ಯೇಸುವನ್ನು ಅಂಗೀಕರಿಸ್ತೀರೋ ಆಗ ನಿಮ್ಮ ಹೆಸರನ್ನು ದೇವರಿಗೆ ಗೊತ್ತಿದೆ. ಆದ್ದರಿಂದ ನಮ್ಮ ಹೆಸರು ದೇವರಿಗೆ ತಿಳಿದಿರುವ ಕಾರಣ, ನಮ್ಮ ಹೆಸರು ಆತನಿಗೆ ಗೊತ್ತಿರುವ ಕಾರಣ ನಾವು ದೇವರ ಮೇಲೆ ಭರವಸೆ ಇಡಬೇಕು. ಹಾಗಿರುವುದಾದರೆ ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕು? ದೇವರಿಗೆ ನಮ್ಮ ಹೆಸರು ತಿಳಿದಿರುವುದರಿಂದ ನಾವು ದೇವರ ಮೇಲೆ ಭರವಸೆ ಇಡಬೇಕು. ಎರಡನೇದಾಗಿ ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕಂತ ಹೇಳಿದ್ರೆ, ಸಿಂಪಲ್ ಆನ್ಸರ್ ಏನಂತ ಹೇಳಿದ್ರೆ, ದೇವರು ನಿಮ್ಮ ಬಗ್ಗೆ ಯೋಚಿಸ್ತಾನ್ರಿ. ಹೌದು, ಕೆಲವರೆಲ್ಲ ಹೇಳ್ತಾರೆ, ನನ್ನ ಬಗ್ಗೆ ಯೋಚಿಸುವವರು ಯಾರಿಲ್ಲ ಪಾಸ್ಟರ್, ನನ್ನ ಗಂಡ ನನ್ನ ಬಗ್ಗೆ ಯೋಚನೆನೇ ಮಾಡಲ್ಲ, ಪಾಸ್ಟರ್ ನಮ್ಮ ಮಕ್ಕಳು ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ. ತೊಂದರೆನೇ ಬೇಡ್ರಿ, ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡ್ತಾರೋ ಇಲ್ವೋ, ಆದರೆ ದೇವರು ನಿನ್ನ ಬಗ್ಗೆ ಯೋಚಿಸ್ತಾರೆ. ಹಲ್ಲೆಲೂಯಾ. ಆತನು ನಿನ್ನ ಬಗ್ಗೆ ಚಿಂತಿಸುವ ದೇವರಾಗಿದ್ದಾರೆ. ಕೀರ್ತನೆ 139:17ನೇ ವಾಕ್ಯ ಹೇಳ್ತಿದ್ರೆ, ಓ ದೇವರೇ, ನಿನ್ನ ಆಲೋಚನೆಗಳು ನನ್ನ ಎಷ್ಟೋ ಪ್ರಿಯವಾಗಿದೆ, ಅವು ಸಂಖ್ಯೆ ಎಷ್ಟೋ ದೊಡ್ಡದಾಗಿದೆ. ಅಂದರೆ ದೇವರು ನಮ್ಮ ಆಲೋಚನೆಗಳನ್ನು ಬಲ್ಲೋದು ಮಾತ್ರವಲ್ಲ, ನಮ್ಮ ಕುರಿತಾಗಿ ದೇವರು ಯೋಚಿಸ್ತಾನೆ. 1 ಪೇತ್ರ 5ನೇ ಅಧ್ಯಾಯ 7ನೇ ವಾಕ್ಯ ಬಹಳ ಸುಂದರವಾದಂಥ ಒಂದು ವಾಕ್ಯ. ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುತ್ತಾನೆ. ನೋಡ್ರಿ, ಆ ವಾಕ್ಯ ಹೇಳಲ್ಪಟ್ಟಿದೆ, ದೇವರು ನಮ್ಮ ಕುರಿತಾಗಿ ಯೋಚಿಸ್ತಾರಂತೆ, ನಮ್ಮ ಕುರಿತಾಗಿ ಕಾಳಜಿ ವಹಿಸ್ತಾರಂತೆ. ಅದಕ್ಕೆ ದೇವರು ಹೇಳಿದ್ದಾರೆ, ನೀವು ಗುಬ್ಬಿಗಿಂತ ಹೆಚ್ಚಿನವರಾಗಿದ್ದೀರಾ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಬಗ್ಗೆ ದೇವರು ಯೋಚಿಸ್ತಾರೆ. ನಿಮ್ಮ ಬಗ್ಗೆ ಯಾರು ಯೋಚಿಸ್ತಾರೋ ಇಲ್ವೋ, ಒಂದು ಮಾತ್ರ ಗ್ಯಾರಂಟಿಯಾಗಿ ನಾನು ಹೇಳ್ತೇನೆ, ಏನಂತ ಹೇಳಿದ್ರೆ, ನಿಮ್ಮ ಬಗ್ಗೆ ದೇವರು ಯೋಚಿಸ್ತಾರೆ. ನಿಮ್ಮ ಕೆಲಸ ಇರಲಿ, ನಿಮ್ಮ ಕುಟುಂಬವಿರಲಿ, ನೀವು ವಿದ್ಯಾಭ್ಯಾಸ ಇರಲಿ, ನೀನು ಕಾಲೇಜ್ಗೆ ಹೋಗುವುದಾಗಿರಲಿ, ಏನೇ ಆಗಿರಲಿ, ನಿನ್ನ ಕುರಿತು ದೇವರು ಯೋಚಿಸ್ತಾನೆ. ನೀನು ಭಯಪಡಬೇಡ. ಅಯ್ಯೋ, ನನಗೆ ಯಾರೂ ಇಲ್ಲ, ನನ್ನ ನೋಡೋರು ಯಾರೂ ಇಲ್ಲ, ನನಗೆ ಸಂಬಂಧಿಕರಿಲ್ಲ, ನನಗೆ ಬಂಧುಗಳಿಲ್ಲ, ನನಗೆ ಸ್ನೇಹಿತರಿಲ್ಲ, ನನ್ನ ಕುರಿತಾಗಿ ವಿಚಾರಿಸುವವರಿಲ್ಲ, ಯಾರಿದ್ರು ಇಲ್ಲದೆ ಇದ್ದರೂ ದೇವರು ನಿಮ್ಮ ಕುರಿತಾಗಿ ವಿಚಾರಿಸುತ್ತಾನೆ, ನಿಮ್ಮ ಕುರಿತಾಗಿ ಯೋಚಿಸುತ್ತಾನೆ. ಎಷ್ಟು ಒಳ್ಳೆಯ ದೇವರು! ಆತನು ಪ್ರೀತಿ ಸ್ವರೂಪನಾದ ದೇವರು, ಆತನ ದಯವುಳ್ಳಂಥ ದೇವರು, ಆತನ ಕನಿಕರವುಳ್ಳಂಥ ದೇವರು. ನೋಡಿ, ನನಗೆ ಏನು ಆಶ್ಚರ್ಯ ಆಗುತ್ತೆ ಅಂತ ಹೇಳಿದ್ರೆ, ದೇವರು ಅಬ್ರಾಹ್ಮನನ್ನು ಪ್ರೀತಿಸಿದರು. ಅಬ್ರಾಹ್ಮ ವಾಗ್ದಾನ ಮಾಡಿ ಕರೆಯಲ್ಪಟ್ಟ. ಆದರೆ ಅದೇ ಅಬ್ರಾಹ್ಮನ ಮನೆಯಲ್ಲಿ ದಾಸಿ ಹಾಗರಳು. ನೋಡ್ರಿ, ಹಾಗರಳು ಅನ್ಯಳಾಗಿದ್ದಳು, ಅಂದರೆ ದೇವರ ಕುಟುಂಬಕ್ಕೆ ಸೇರಿದವಳಲ್ಲ. ಆದರೆ ಅವರು ಮರುಭೂಮಿಯಲ್ಲಿ ಯಾತ್ರೆ ಮಾಡುವಾಗ ಆ ಗಂಡ ಕೂಡ ಮರ್ತುಬಿಟ್ಟ. ಅಬ್ರಾಹ್ಮನಿಗೆ ಅವಳು ದಾಸಿಯಾಗಿದ್ಲು, ಅಬ್ರಾಹ್ಮ ಕೂಡ ಮರ್ತುಬಿಟ್ಟ, ಅವನಿಗೆ ಕೆಲಸ ಕೊಟ್ಟರು ಕೂಡ ಮರ್ತುಬಿಟ್ರು. ಆದರೆ ಹಾಗರಳು ಮರುಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಅಯ್ಯೋ, ನನಗೆ ಯಾರೂ ಇಲ್ವೇ, ನನ್ನ ಬಗ್ಗೆ
ಬಹಳ ಕಣ್ಣೀರಿನಲ್ಲಿ ವೇದನೆಯಿಂದ, ಮಗು ಬೇರೆ ಇದೆ, ಅಳ್ತಾ ಹೋಗ್ತಾ ಇದ್ದಾರೆ. ಆದರೆ ದೇವರು, ಹಾಗರಳೇ ನೀನು ಎಲ್ಲಿಂದ ಬಂದೆ, ಹಾಗರಳೇ ಅಂತೇಳಿ ದೇವರು ಅವಳನ್ನ ಕರೆದು ಅವಳ ಜೀವನದಲ್ಲಿ ಒಂದು ಅದ್ಭುತ ಮಾಡಿದರೆ ನೋಡಿ. ಆ ಹಾಗರಳಿಗೆ ಎಷ್ಟೋ ಒಂದು ಸಂತೈಸುವಿಕೆ ಉಂಟಾಯಿತು. ಆ ಸಂತೈಸುವಿಕೆ ನಿಮಿತ್ತವಾಗಿ ಹಾಗರಳು ಹೇಳುತ್ತಾ ಇದ್ದಾಳೆ, ಎಲ್ಲರೂ ಈ ದೇವರು ನನ್ನನ್ನು ನೋಡುವ ದೇವರು ನನ್ನನ್ನು ಕಂಡಿದ್ದಾನೆ. ನೋಡಿ, ಹಾಗರಳ ಕುರಿತಾಗಿ ಯಾರೂ ಯೋಚಿಸಲಿಲ್ಲ, ಆದರೆ ದೇವರು ಹಾಗರಳ ಕುರಿತಾಗಿ ಯೋಚಿಸಿದರು. ಹೌದು ಪ್ರಿಯ ದೇವ ಜನರೇ, ದೇವರು ನಿಮ್ಮ ಕುರಿತು ಯೋಚಿಸುತ್ತಾನೆ. ಮೂರನೇದಾಗಿ, ದೇವ್ರ ಮೇಲೆ ಯಾಕೆ ನಾವು ಭರವಸೆ ಇಡಬೇಕು ಅಂತ ನಾ ಪ್ರಶ್ನೆಗೆ ಕೆಲವು ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ. ಮೂರನೇದಾಗಿ, ದೇವರು ನಿಮಗಾಗಿ ಯುದ್ಧ ಮಾಡೋರು. ಹೌದಾ, ನಮಗಾಗಿ ಯಾರು ಯುದ್ಧ ಮಾಡ್ತಾರೆ ಪಾಸ್ಟರ್? ನಿಮಗಾಗಿ ದೇವರು ಇದ್ದಾನ್ರಿ. ದೇವರು ಯುದ್ಧ ಮಾಡ್ತಾರೆ. ಏಕೆಂದರೆ ದೇವರ ವಾಕ್ಯ ಹೇಳ್ತದೆ, ವಿಮೋಚನ ಕಾಂಡ 14ನೇ ಅಧ್ಯಾಯ 14ನೇ ವಾಕ್ಯ ಹೇಳ್ತದೆ, ಯುದ್ಧವು ನಿಮ್ಮದಲ್ಲ, ಯುದ್ಧವು ನನ್ನದೆಂಬುದಾಗಿ ದೇವರು ಹೇಳ್ತಾರೆ. ದೇವರು ನಮಗಾಗಿ ಯುದ್ಧ ಮಾಡ್ತಾರೆ. ಅದಕ್ಕೆ ಅಲ್ಲಿ ಮೋಶೆ ಕೂಡ ಹೇಳ್ತಾನೆ, ನಮಗಾಗಿ ದೇವರು ಯುದ್ಧ ಮಾಡ್ತಾರೆ. ಹೌದು, ನಿಮ್ಮ ಜೀವನದಲ್ಲಿ ಅನೇಕ, ಈ ಜೀವನವೇ ಒಂದು ಹೋರಾಟದ ಜೀವನ. ಒಂದು ಸಮಸ್ಯೆ ಹೋದರೆ 7 ಸಮಸ್ಯೆ ಬರ್ತದೆ, ತೊಂದರೆನೇ ಬೇಡ. ನಮ್ಮ ಜೀವಿತಗಳಲ್ಲಿ ಹೋರಾಟಗಳು, ಯುದ್ಧಗಳ ಹಾಗಿರುವಂಥ ಶೋಧನೆಗಳು, ಅನುಭವಗಳು ಎಲ್ಲ ಬರ್ತದೆ. ಆದರೆ ಒಂದು ಧೈರ್ಯ ನಮಗಿರಬೇಕು. ಏನಂತ ಹೇಳಿದ್ರೆ, ದೇವರು ನಮಗಾಗಿ ಯುದ್ಧ ಮಾಡ್ತಾನೆ. ಸತ್ಯವೇದದಲ್ಲಿ ಕೂಡ ನಾವು ನೋಡುವಾಗ ದೇವರು ಅನೇಕ ಸ್ಥಳದಲ್ಲಿ ತನ್ನ ಜನರಿಗಾಗಿ ಯುದ್ಧ ಮಾಡಿದ್ದಾರೆ. ಇಸ್ರಾಯೇಲ್ ಜನರಿಗೆ ಕತ್ತಿ ಈಟಿಗಳಿಲ್ಲದೆ ದೇವರು ಜಯ ಕೊಟ್ಟರೆ, ಆ ಗೋಲಿಯಾತನ ಮೇಲೆ ದಾವೀದನಿಗೆ ದೇವರು ಒಂದು ದೊಡ್ಡ ಜಯ ಕೊಟ್ಟರು. ಕಾರಣ ದೇವರು ಅವನಿಗಾಗಿ ಯುದ್ಧ ಮಾಡಿದರು. ಅದು ಮಾತ್ರವಲ್ಲ, ಈ ಇಸ್ರಾಯೇಲ್ ಜನರ ವಿರುದ್ಧವಾಗಿ ಫರೋಹನ ಬರ್ತಾ ಇದ್ದ, ಅವನ ಸೈತಾನನಿಗೆ ಹೋಲಿಕೆ. ಅವನು ಬರುವಾಗ ದೇವರು ಅವರಿಗಾಗಿ ಯುದ್ಧ ಮಾಡಿ ಕೆಂಪು ಸಮುದ್ರದಲ್ಲಿ ಅವನ ಫರೋಹನ ಸೈನ್ಯವನ್ನು ಮುಳುಗಿಸಿಬಿಟ್ರು. ನೋಡಿ, ದೇವರು ಅವರಿಗಾಗಿ ಯುದ್ಧ ಮಾಡಿದರು. ನಿಮ್ಮ ವಿರೋಧವಾಗಿ ಅನೇಕ ಕಣ್ಣಿಗೆ ಕಾಣದೇ ಇರುವಂಥ ಅನೇಕ ದುರಾತ್ಮಗಳು ಹೋರಾಡುತ್ತಾ ಇರ್ಬೋದು. ಭಯಪಡಬೇಡ್ರಿ. ಯುದ್ಧ ಮಾಡುವಂಥ ದೇವದೂತನನ್ನು, ಮಿಕಾಯಲ್ನನ್ನು ದೇವರು ನಿಮಗೋಸ್ಕರವಾಗಿ ಕಳಿಸಿಕೊಟ್ಟು ದೇವರು ನಿಮಗೋಸ್ಕರವಾಗಿ ಯುದ್ಧ ಮಾಡ್ತಾರೆ. ದೇವರು ನಿಮಗೆ ಜಯವನ್ನು ಕೊಡ್ತಾರೆ. ಯೆಹೋಷಾಫಾಟ್ ಎಂಬಂತ ಒಬ್ಬ ಭಕ್ತನಿದ್ದಾನೆ. ಅವನ ಜೀವನದಲ್ಲಿ 3 ವೈರಿಗಳು ಒಂದೇ ಸಾರಿ ಬಂದ್ಬಿಟ್ರು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವನು ಉಪವಾಸ ಪ್ರಾರ್ಥನೆ ಮಾಡಿದನ್ರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಯೆಹೋಷಾಫಾಟನ ಪರವಾಗಿ ಯುದ್ಧ ಮಾಡಿದ್ರಂತೆ, ಜಯ ಕೊಟ್ಟರಂತೆ. ಅವ್ರೇನು ಯುದ್ಧನೇ ಮಾಡಲಿಲ್ಲ. ಅವರವರೊಳಗೆ ಅವರ ಆಯುಧಗಳನ್ನು ಅವರೇ ಚುಚ್ಕೊಂಡು ಆಪೋಸಿಟ್ ಇರುವಂಥ ಆಮೋನಿಯರು, ಮೋವಾಬ್ಯರು ಎಲ್ಲ ತೀರಿ ಹೋಗ್ಬಿಟ್ರು, ಸತ್ತು ಹೋಗ್ಬಿಟ್ರು. ದೇವರು ಅವರಿಗಾಗಿ ಯುದ್ಧ ಮಾಡಿದರು. ಅದು ಮಾತ್ರವಲ್ಲ, ಸತ್ಯವೇದದಲ್ಲಿ ಒಬ್ಬ ಹಾಮನ್ ಎಂಬಂಥ ಒಬ್ಬ ದೊಡ್ಡ ಕೆಟ್ಟ ಅಧಿಕಾರಿ ಇದ್ದ. ಅಲ್ಲಿ ಮೊರ್ದೆಕೈ ಎಂಬಂಥ ಒಬ್ಬ ಯಹೂದ್ಯ ಮನುಷ್ಯ, ಬಹಳ ರೆಸ್ಪೆಕ್ಟೆಡ್, ಗೌರವಿಸಲ್ಪಟ್ಟಂಥ ಒಬ್ಬ ಮನುಷ್ಯ. ಅವನನ್ನು ಕಂಡ್ರೆ ಇವನಿಗೆ ಆಗ್ತಾ ಇರಲಿಲ್ಲ. ಅವನು ಒಳಗೆ ಕತ್ತಿ ಮಸದು ಏನು ಮಾಡಿದಂದ್ರೆ, ಇವನು ಹಂಗೆ ಬಿಡಬಾರ್ದು, ನೇಣು ಹಾಕನಂತೇಳಿ ಅವನಿಗೋಸ್ಕರ ಒಂದು ನೇಣುಗಂಬವನ್ನು ರೆಡಿ ಮಾಡ್ತಾನೆ. ಅವನು ಮಾತ್ರ ಅಲ್ರಿ, ಅವನ ಸಂತತಿ ಅಳಿಸ್ಬಿಡೋಣ ಅಂತೇಳಿ ಒಂದು ದೊಡ್ಡ ಹೋರಾಟ. ಆ ಮೊರ್ದೆಕೈಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಆದರೆ ಅವನು ದೇವರಲ್ಲಿ ಭರವಸೆ ಉಳ್ಳವನಾಗಿದ್ದ. ದೇವ್ರ ವಾಕ್ಯ ಹೇಳ್ತದೆ, ಯಾವನು ಗುಂಡಿ ತೋಡಿನ ಆ ಹಾಮನೇ ಬಿದ್ದೋಗ್ಬಿಟ್ಟ. ಮೊರ್ದೆಕೈ ಪರವಾಗಿ ದೇವರು ಯುದ್ಧ ಮಾಡಿದರು. ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮ ಅಧಿಕಾರಿಗಳು ಹಾಮನ ರೀತಿಯಲ್ಲಿ ನಿಮ್ಮ ವಿರುದ್ಧವಾಗಿ ಸಂಚು ರೂಪಿಸ್ತಾ ಇರ್ಬೋದು. ನಿಮ್ಮ ವಿರುದ್ಧವಾಗಿ ಮುಂದಕ್ಕೆ ಬರದ ಹಾಗೆ ನಿಮ್ಮ ಪ್ರಮೋಷನ್ಗಳನ್ನೆಲ್ಲ ತಡೆ ಹಿಡಿಯುತ್ತಾ ಇರ್ಬೋದು. ಆದರೆ ನಿಮ್ಮ ಪರವಾಗಿ ಯುದ್ಧ ಮಾಡೋದಕ್ಕೆ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ. ದೇವರು ನಿಮಗಾಗಿ ಯುದ್ಧ ಮಾಡಿದ್ರೆ ಯಾವ ಮನುಷ್ಯನು ಕೂಡ ಅದಕ್ಕೆ ಅಡ್ಡವಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದಾನಿಯೇಲನು ಕೂಡ ಅನೇಕ ಜನರು ವಿರೋಧವಾಗಿ ಇದ್ರು. ಅವನು ತಪ್ಪು ಹುಡುಕಿದ್ರಂತೆ, ಅವನಿಗೇನು ತಪ್ಪೇ ಕಾಣಲಿಲ್ಲಂತೆ. ಆದ್ರಿಂದ ಅವನು ಪ್ರೇಯರ್ ಮಾಡೋದನ್ನು ಅದನ್ನು ಇಟ್ಕೊಂಡು ಅವನೇನು ಮಾಡಿದ್ರು ಅಂತ ಹೇಳಿದ್ರೆ, ಸಿಂಹದ ಗಬಿಗೆ ಹಾಕ್ಬಿಟ್ರು. ಅವ್ರು ನೆನೆಸಿದ್ರು, ವಾ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು. ಆ ದಾನಿಯೇಲನ ಏನು ಮಾಡಿಬಿಟ್ವಿ ನಾವು, ಸಿಂಹದ ಗಬಿಗೆ ಹಾಕ್ಬಿಟ್ಟು. ದೇವರು ಸುಮ್ಮನೆ ಇರಲ್ರಿ, ದೇವರು ದಾನಿಯೇಲಗಾಗಿ ಯುದ್ಧ ಮಾಡಿದ್ರು. ಬೈಬಲ್ ಹೇಳ್ತದೆ, ಯಾರು ಅವನ ಸಿಂಹದ ಗವಿಗೆ ಹಾಕಿದ್ರು, ದೇವರು ಸಿಂಹದ ಬಾಯನ್ನು ಕಟ್ಟಿ ಹಾಕಿದ್ರು. ಆ ಸಿಂಹದ ಗವಿಯಲ್ಲಿ ಯಾರು ಹಾಕಲಿಕ್ಕೆ ಪ್ರಯತ್ನ ಪಟ್ಟರೋ ಅವರ ಕುಟುಂಬ ತಿರುಗಿ ರಾಜ್ಯನ ಏನು ಮಾಡ್ತಾನೆ, ಸಿಂಹದ ಗವಿಗೆ ಹಾಕಿದ. ನೋಡ್ರಿ, ನಮ್ಮ ವಿರುದ್ಧವಾಗಿ ಪಿತ್ತೂರಿ ಮಾಡುವವರ ಸಂಗಡ ನೀವು ಪಿತ್ತೂರಿ ಮಾಡಬೇಡ್ರಿ. ಜಸ್ಟ್ ದೇವ್ರ ಕೈಯಲ್ಲಿ ಒಪ್ಪಿಸ್ಕೊಡ್ರಿ. ದೇವರೇ ನನಗಾಗಿ ಯುದ್ಧ ಮಾಡ್ರಿ. ನಿಮ್ಮ ಕೇಸ್ ನಡೀತಾ ಇರ್ಬೋದು, ಒಂದು ವೇಳೆ ನಿಮ್ಮ ಜಮೀನಿನ ವಿವಾದ ನಡೀತಾ ಇರ್ಬೋದು, ಒಂದು ವೇಳೆ ನೀವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರ್ಬೋದು. ಅಯ್ಯೋ ನನಗೆ ನ್ಯಾಯ ಸಿಗ್ತಾ ಇಲ್ವಲ್ಲ, ಜನರು ನನ್ನ ವಂಚಿಸ್ತಾ ಇದ್ದಾರೆ, ಮೋಸಗೊಳಿಸ್ತಾ ಇದ್ದಾರೆ. ನೀವೇನು ಚಿಂತೆ ಮಾಡಬೇಡ್ರಿ. ದೇವರು ನಿಮಗಾಗಿ
ಯುದ್ಧ ಮಾಡುತ್ತಾರೆ. ನೀವು ಒಬ್ಬಂಟಿಗರಲ್ಲ, ದೇವರು ನಿಮ್ಮ ಜೊತೆಲಿದ್ದಾರೆ. ದೇವರು ನಿಮಗಾಗಿ ಯುದ್ಧ ಮಾಡಿದರೆ ಸಾಕು. ಒಂದು ಸಾರಿ ಎಲಿಷನ ಸೇವಕ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೊರಗಡೆ ನೋಡಿದಾಗ ಸಾವಿರಾರು ಸೈನಿಕರು ಇವ್ರನ್ನ ಅಟ್ಯಾಕ್ ಮಾಡಲಿಕ್ಕೆ, ಯಾರೇ ಇಬ್ಬರೇ ವ್ಯಕ್ತಿಗಳು, ಎಲಿಷಾ ಅವನ ಸೇವಕ. ಆದರೆ ಅವನು ಭಯಪಟ್ಕೊಂಡು ಒಳಗೆ ಬಂದು, ಗುರುವೇ ನಮ್ಮ ಸುತ್ತಲೂ ನಮ್ಮನ್ನು ಮುಗಿಸ್ಲಿಕ್ಕೆ ದೊಡ್ಡ ಸೈನ್ಯ ಬಂದು ನಿಂತ್ಕೊಂಡಿದೆ. ಆಗ ಅವನು ಎಲಿಷನ ಪ್ರೇಯರ್ ಮಾಡ್ತಾರೆ, ದೇವರೇ ಇವನ ಕಣ್ಗಳನ್ನ ಧೈರ್ಯ ಮಾಡ್ರಿ ಎಂಬುದಾಗಿ ಪ್ರೇಯರ್ ಮಾಡಿದಾಗ, ಆಮೇಲೆ ಈಗ ಹೋಗಿ ನೋಡಂತ ಹೇಳ್ದಾಗ ಅಲ್ಲಿ ನೋಡ್ತಾನೆ, ಅವರಿಗೋಸ್ಕರವಾಗಿ ದೇವದೂತರ ಸೈನ್ಯ, ಅವರಿಗೆ ಬಂದಂಥ ಜನಕ್ಕಿಂತಲೂ ಇವರಿಗೆ ಇರುವಂಥ ಪ್ರೊಟೆಕ್ಷನ್ ಜಾಸ್ತಿ ಇತ್ತು. ರಥಾಶ್ವಗಳಿಂದ ಅನೇಕ ದೇವದೂತರು ಅವರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇದ್ರು. ಆಗ ಎಲಿಷನ ಹೇಳ್ತಾನೆ, ಅವರ ಕಡೆ ಇರುವವರಿಗಿಂತಲೂ ನಮ್ಮ ಕಡೆ ಇರುವವರು ಹೆಚ್ಚಿನವರಾಗಿದ್ದಾರೆ. ಒಂದು ಯೋಹಾನದಲ್ಲಿ ನೋಡ್ತೇವೆ, ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮೊಳಗೆ ಇರುವ ದೇವರು ದೊಡ್ಡವನಾಗಿದ್ದಾನೆ. ಹೌದು ಪ್ರಿಯ ದೇವ ಜನರೇ, ದೇವರು ನಿಮಗಾಗಿ ಯುದ್ಧ ಮಾಡ್ತಾರೆ. ನೀವು ಭಯಪಡಲೇಬೇಡಿ. ಯುದ್ಧವು ಕರ್ತನದು. ದೇವರು ನುಡಿದಿದ್ದಾನೆ, ಯುದ್ಧ ನನ್ನದಲ್ಲ. ಹೇಳ್ರಿ, ಯುದ್ಧ ನನ್ನದಲ್ಲ, ನನ್ನ ದೇವರು ನನಗಾಗಿ ಯುದ್ಧ ಮಾಡುವನು. ಹಾಗಾದರೆ ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕು? ದೇವರು ನಮಗಾಗಿ ಯುದ್ಧ ಮಾಡುವನು. ನಾಲ್ಕನೇದಾಗಿ, ದೇವರು ನಮಗೆ ಒದಗಿಸುತ್ತಾನೆ. ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬಹುದು ಅಂತ ಹೇಳಿದ್ರೆ, ದೇವರು ನಮಗೆ ಒದಗಿಸುತ್ತಾನೆ. ಕೀರ್ತನೆ 62 6-8 ವಚನಗಳು. ಆತನೇ ನನ್ನ ಬಂಡೆಯು ರಕ್ಷಣೆಯು ದುರ್ಗವೂ ಆಗಿದ್ದಾನೆ. ನಾನು ಕದಲೆನು, ದೇವರಲ್ಲಿಯೇ ನನ್ನ ರಕ್ಷಣೆಯು ಘನವೂ ಇದೆ. ನನ್ನ ಬಲದ ಬಂಡೆಯು, ನನ್ನ ಆಶ್ರಯವು ದೇವರಲ್ಲಿಯೇ. ಎಲ್ಲ ಕಾಲದಲ್ಲಿ ಜನರೇ ಆತನಲ್ಲೇ ಭರವಸೆ ಇಡ್ರಿ. ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿ ಒಯ್ಯಿರಿ. ಆತನೇ ನಮಗೆ ಆಶ್ರಯವಾಗಿದ್ದಾನೆ. ನೋಡಿ, ಇಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ದೇವರೇ ನಮಗೆ ಆಶ್ರಯವಾಗಿದ್ದಾರಂತೆ, ಅವರೇ ನಮ್ಮ ಬಂಡೆಯಾಗಿದ್ದಾರಂತೆ. ಆದ್ದರಿಂದ ದೇವರು ನಮಗೆ ಒದಗಿಸುತ್ತಾನ್ರಿ. ಗುಬ್ಬಿಗಳನ್ನು, ಪಕ್ಷಿಗಳನ್ನು ಪೋಷಿಸುವ ದೇವರು ನಿಮ್ಮನ್ನು ಹಾಗೆ ಬಿಟ್ಬಿಡ್ತಾರಾ? ಬಿಡೋದಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ನನಗೆ ಬಹಳ ಇಷ್ಟ ರೀ. ಅದೇ ಆ ವಾಕ್ಯ, ಆ ಮಾತನ್ನು ಈ ಆಡು ಮಾತಲ್ಲಿ ಹೇಳ್ತಾರೆ, ಹುಟ್ಟಿಸಿದ ದೇವರು ಹುಲ್ಲು ತಿನ್ನುವುದಕ್ಕೆ ಬಿಡೋದಿಲ್ಲ ಅಂತೆ. ಅಂದರೆ ನಮ್ಮನ್ನು ಹುಟ್ಟಿಸಿದ ದೇವರು ನಮಗೆ ಬೇಕಾದ ಎಲ್ಲ ಕಾರ್ಯವನ್ನು ಕೊಡ್ತಾರಂತೆ. ನಮ್ಮ ಜೀವನದಲ್ಲಿ ಕೂಡ ಹಾಗೆ, ಅಯ್ಯೋ ನಂಗೆ ಯಾರು ಸಹಾಯ ಮಾಡ್ತಾರೆ, ನನಗೆ ವರಮಾನ ಕಡಿಮೆ, ನನ್ನ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು ಅಂಥೇಳಿ ಅನೇಕ ಚಿಂತೆಯಲ್ಲಿರ್ಬೋದು. ಚಿಂತೆ ಪಡಬೇಡ್ರಿ, ದೇವರು ನಿಮಗೆ ಒದಗಿಸ್ತಾನೆ. ಫಿಲಿಪ್ಪಿಯರ್ 4:19 ಹೇಳ್ತದೆ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ದೇವರು ನಿಮಗೆ ಒದಗಿಸ್ತಾನೆ. ನಿಮಗೆ ಬೇಕಾದ ಎಲ್ಲ ಕಾರ್ಯವನ್ನು ಆತನು ಒದಗಿಸ್ತಾನೆ. ಎಲ್ಲರಿಗೆ ಚಿರಪರಿಚಿತವಾಗಿರುವಂಥ ವಾಕ್ಯ ಭಾಗ ಅಬ್ರಾಮನ ಜೀವಿತ ನೋಡ್ರೆ, ಅಬ್ರಾಮನ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ದೇವರು ಒದಗಿಸಿಕೊಟ್ರು. ಹನ್ನಳು ಬಂಜೆಯಾಗಿದ್ದಳು, ದೇವರು ಅವಳಿಗೆ ಮಕ್ಕಳನ್ನು ಒದಗಿಸಿಕೊಟ್ರೆ. ಒಂದು ವೇಳೆ ಪ್ರಿಯ ವೀಕ್ಷಕರೇ, ಆಸರಿ ಟಿವಿಯನ್ನು ನೋಡುವಂಥ ನೀನು ಕೂಡ ಮಕ್ಕಳ ಭಾಗ್ಯಕ್ಕಾಗಿ ಅನೇಕ ವರ್ಷಗಳಿಂದ ನೀನು ಕಾಯುತ್ತಾ ಇರ್ಬೋದು. ತಕ್ಕ ಸಮಯದಲ್ಲಿ ನಿಮಗೆ ಮಕ್ಕಳ ಭಾಗ್ಯವನ್ನು ದೇವರು ಒದಗಿಸಿಕೊಡುವನು. ಹೇಗೆ ಹನ್ನಳ ಗರ್ಭ ಫಲವನ್ನು ದೇವರು ತೆರೆದನೋ, ಅದೇ ವಿಧದಲ್ಲಿ ಸರಿಯಾದ ಸಮಯದಲ್ಲಿ ಗರ್ಭ ಫಲವನ್ನು ತೆರೆದು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಈ ಆಸರಿ ಟಿವಿಯನ್ನು ನೋಡುತ್ತಾ ಇರುವಂಥ ನಿನ್ನ ಜೀವಿತದಲ್ಲಿ ನಿಶ್ಚಯವಾಗಿ ಪ್ರಿಯ ಸಹೋದರಿ, ನಿನ್ನ ಜೀವನದಲ್ಲಿ ಒಂದು ಅದ್ಭುತಕ್ಕಾಗಿ ನೀನು ಕಾದಿದ್ದೀಯಾ. ಅನೇಕ ವೈದ್ಯರ ಬಳಿ ಹೋಗಿದ್ದೀಯಾ, ಅನೇಕ ವರ್ಷಗಳು ನೀನು ಕಾದಿದ್ದೀಯಾ, ನನಗೊಂದು ಅದ್ಭುತ ನಡೆಯೋದಿಲ್ವೇ ಎಂಬುದಾಗಿ ನೀನು ಕಾದು ಕುಳಿತಿದ್ದೀಯಾ. ಸರಿಯಾದ ಸಮಯದಲ್ಲೇ ನಿನಗೆ ಮಕ್ಕಳ ಭಾಗ್ಯವನ್ನು ದೇವರು ಒದಗಿಸುತ್ತಾನೆ. ನೀನು ಅಜ್ಞಾನಿಯಾಗಿದ್ದರೆ ದೇವರು ನಿನಗೆ ಜ್ಞಾನವನ್ನು ಒದಗಿಸುತ್ತಾರೆ. ನೀನು ಬಲಹೀನನಾಗಿದ್ದರೆ ದೇವರು ನಿನಗೆ ಬಲವನ್ನು ಒದಗಿಸ್ತಾರೆ. ನೀನು ಕೊರತೆಯಲ್ಲಿ ಇರೋದಾದರೆ ದೇವರು ನಿನಗೆ ಅದ್ಭುತವನ್ನು ಒದಗಿಸ್ತಾರೆ. ಕಾರಣ ನಮ್ಮ ದೇವರು ಒದಗಿಸುವಂಥ ದೇವರಾಗಿದ್ದಾನೆ. ಹಾಗಾದರೆ ಯಾಕೆ ನಾವು ದೇವರ ಮೇಲೆ ಭರವಸೆ ಇಡಬೇಕು? ದೇವರು ನಮಗೆಲ್ಲ ಒದಗಿಸ್ತಾನ್ರಿ. ಒಂದು ಕಾರ್ಯಕ್ಕೂ ನೀವು ಚಿಂತೆ ಮಾಡಬೇಡ್ರಿ. ನಾನು ಯಾವಾಗಲೂ ಯೋಚನೆ ಮಾಡೋದು, ನನ್ನ ಜೇಬಿನಲ್ಲಿ ₹1 ಇತ್ತು. ಆ ₹1 ನಿಮಿತ್ತ ಇರುವಾಗಲೇ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಕ್ರಿಸ್ತನ ನಿಮಿತ್ತವಾಗಿ ಏಸು ಬೇಕಾ ನಾವು ಬೇಕಂತ ಕೇಳಿದಾಗ ನಾನು ಹೇಳಿದೆ ನನಗೆ ಏಸುನೇ ಬೇಕಂದಾಗ ಅವ್ರ ಮನೆಯಿಂದ ಹಾಕಿದ್ರು. ₹1 ಮಾತ್ರ ಇತ್ತರೆ. ಆಗ ನನ್ನ ಭವಿಷ್ಯವೆಲ್ಲ ಕತ್ತಲೆಯಾಗಿತ್ತು. ಅಯ್ಯೋ, ನನ್ನ ಜೀವನ ಹೆಂಗೆ ಜೀವಿಸ್ತೇನೆ, ನನ್ನ ಜೀವನ ಯಾರು ನೋಡ್ಕೊಳ್ತಾರೆ, ನನಗೆ ಯಾರು ಹೆಣ್ಣು ಕೊಡ್ತಾರೆ, ನನಗೆ ನನ್ನ ಕಾರ್ಯಗಳು ಹೇಗೆ ನಡೀತದೆ, ನಾನು ಹೇಗೆ ನನ್ನ ಜೀವನ ಮಾಡೋದು, ₹1 ಇಟ್ಕೊಂಡು ಏನು ಮಾಡ್ಲಿಕ್ಕೆ ಆಗ್ತದೆ, ಏನು ಮಾಡ್ಲಿಕ್ಕಾಗಲ್ಲ. ಆದರೆ ತಿರುಗಿ
ಈಗ ಎಷ್ಟೋ ವರ್ಷಗಳು ಕಳೆದವು, ಸುಮಾರು 13-14 ವರ್ಷಗಳು ಕಳೆದವು. ಈಗ ನಾನು ಹಿಂತಿರುಗಿ ನೋಡುವಾಗ ನನ್ನ ದೇವರು ಇದುವರೆಗೂ ಕೈ ಬಿಟ್ಟಿಲ್ಲ. ನನಗೆ ಬೇಕಾದ ಎಲ್ಲ ಕಾರ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ನಾನು ಹಿಂತಿರುಗಿ ನೋಡುವಾಗ ನನ್ನ ಜೀವನದಲ್ಲಿ ಕೊರತೆ ಇದ್ದಂಥ ಅನುಭವಗಳೇ ಇಲ್ಲ. ನನ್ನ ದೇವರು ಕೊರತೆಗಳಿತ್ತು, ಅದರ ಮಧ್ಯದಲ್ಲಿ ನನ್ನ ದೇವರು ಅದ್ಭುತವಾಗಿ ಒದಗಿಸಿ ನಡೆಸಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಕೂಡ ನೀವು ಏನು ಇಲ್ಲದವರಾಗಿರ್ಬೋದು. ನನ್ನ ಜೀವನ ಹೆಂಗಿರುತ್ತದೆ, ನನಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಂತ ನೀವು ಚಿಂತಾಭ್ರಾಂತನಾಗಿರ್ಬೋದು. ಚಿಂತೆ ಪಡಬೇಡ. ದೇವರು ನಿಶ್ಚಯವಾಗಿ ಎಲ್ಲವನ್ನು ಒದಗಿಸಿ ನೀನು ಬಯಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಉನ್ನತವಾಗಿ ನಡೆಸ್ತಾರೆ. 5ನೇದಾಗಿ, ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕು? ಯಾಕೆ ದೇವರ ಮೇಲೆ ಭರವಸೆ ಇಡಬೇಕಂತ ಹೇಳಿದ್ರೆ, ನಮ್ಮ ಕುರಿತಾಗಿ ದೇವರಿಗೆ ಒಂದು ಯೋಜನೆ ಇದೆ. ನೀನು ಹುಟ್ಟುವ ಮುಂಚೆ ನಿನ್ನ ಕುರಿತಾಗಿ ಒಂದು ಬ್ಲೂ ಪ್ರಿಂಟನ್ನು ದೇವರು ತಯಾರಿಸಿಟ್ಟಿದ್ದಾರೆ. ಒಂದು ನೀಲಿ ನಕ್ಷೆಯನ್ನು ದೇವರು ತಯಾರಿಸಿದ್ದಾರೆ. ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ, ಏನಾದರೂ ಕಾರ್ಯ ಮಾಡಬೇಕಾದ್ರೆ ಅದಕ್ಕೊಂದು ನಕ್ಷೆ ಇರಬೇಕು. ಅದೇ ವಿಧದಲ್ಲಿ ನೀನು ಆಕಸ್ಮಿಕವಾಗಿ ಹುಟ್ಟಿದ್ದಲ್ಲ. ಕೆಲವರೆಲ್ಲ ಅಯ್ಯೋ ನಾನು ಯಾಕೆ ಹುಟ್ಟಿದ್ದೇನೋ ಯಾಕಿದ್ದೇನೋ ಅಂತೇಳಿ ಯೋಚನೆ ಮಾಡ್ತಾರೆ. ಹಂಗಲ್ರಿ, ನೀವು ಹುಟ್ಟಿದ್ದಕ್ಕೆ ದೇವರಿಗೆ ಒಂದು ಯೋಜನೆ ಇದೆ. ನಿಮ್ಮ ಕುರಿತು ಒಂದು ಪ್ಲ್ಯಾನ್ ಇದೆ. ನಿನ್ನ ಕುರಿತು ನಿನಗೊಂದು ಪ್ಲ್ಯಾನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಕುರಿತು ದೇವರಿಗೆ ಒಂದು ಯೋಜನೆ ಇದೆ. ಸತ್ಯವೇದದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಯೆರೆಮೀಯ ಬರೆದ ಪ್ರವಾದನ ಗ್ರಂಥ 29ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಕುರಿತಾಗಿ ಮಾಡುವ ಆಲೋಚನೆಗಳನ್ನು ಬಲ್ಲನೆಂದು ಕರ್ತನು ಅನ್ನುತ್ತಾನೆ, ಅವು ಕೇಡಿಗಲ್ಲ ಸಮಾಧಾನಕ್ಕಿರುವಂಥ ಆಲೋಚನೆಗಳು. ಇದೇ ವಾಕ್ಯ ಆಂಗ್ಲ ಭಾಷೆಯಲ್ಲಿ ಬಹಳ ಸುಂದರವಾಗಿ ಹೇಳಲ್ಪಟ್ಟಿದೆ. ಏನಂತ ಹೇಳಿದ್ರೆ, ನಾನು ನಿಮ್ಮ ಕುರಿತಾಗಿ ಒಳ್ಳೆ ಪ್ಲ್ಯಾನ್ ಹಾಕಿದ್ದೇನೆ, ಕೆಟ್ಟ ಪ್ಲ್ಯಾನ್ಗಳಲ್ಲ, ಸಮೃದ್ಧಿಪಡಿಸುವಂಥ ಒಳ್ಳೆಯ ಪ್ಲ್ಯಾನನ್ನು ನಾನು ಹಾಕಿದ್ದೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ದೇವರಿಗೊಂದು ಉದ್ದೇಶ ಇದೆ. ಇವತ್ತೇ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಡ್ರಿ. ಸ್ವಾಮಿ, ನನ್ನ ಜೀವನದಲ್ಲಿ ನಿಮ್ಮ ಪ್ಲ್ಯಾನ್ ಏನು ಸ್ವಾಮಿ, ಆ ಪ್ರಕಾರ ನನ್ನ ಜೀವನದಲ್ಲಿ ನಡೆಸಿ ಅಂತ ಡೈಲಿ ಪ್ರೇಯರ್ ಮಾಡಿರಿ. ಡೈಲಿ 1-2 ನಿಮಿಷ ಜಸ್ಟ್ ಪ್ರೇಯರ್ ಮಾಡಿ, ಸ್ವಾಮಿ ನನ್ನ ಜೀವನದಲ್ಲಿ ನಿಮ್ಮ ಪ್ಲ್ಯಾನ್ ನಡೆಯಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಏಕೆಂದರೆ ಈಗಾಗಲೇ ದೇವರು ನಿಮ್ಮ ಕುರಿತಾಗಿ ಒಂದು ಒಳ್ಳೆಯ ಪ್ಲ್ಯಾನ್ ಹಾಕಿಬಿಟ್ಟಿದ್ದಾರೆ. ನೀನು ಹಿಂಗೆ ಇರಬೇಕು, ನೀನು ಆಶೀರ್ವಾದ ನಿಧಿಯಾಗಿರಬೇಕು, ಸಮೃದ್ಧಿಯಾಗಿರಬೇಕು. ಆದ್ದರಿಂದ ದೇವರ ಪ್ಲ್ಯಾನ್ ಪ್ರಕಾರವಾಗಿ ನೀವು ಜೀವಿಸಿ, ನಿಮ್ಮ ಯೋಚನೆಗಳಲ್ಲ, ದೇವರ ಯೋಚನೆಯ ಪ್ರಕಾರ ಜೀವಿಸಿ ನೀವು ಮುಂದೆ ಹೊರೆಯಿರಿ. ಹಾಗಾದರೆ ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕು? ನಮ್ಮ ಕುರಿತು ದೇವರಿಗೆ ಒಂದು ಯೋಜನೆ ಇದೆ. 6ನೇದಾಗಿ, ಕೊನೆಯದಾಗಿ, ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕು? ದೇವರು ನಿಮ್ಮ ಜೊತೆಯಲ್ಲೇ ಇರುತ್ತಾನೆ. ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕಂತ ಹೇಳಿದ್ರೆ, ನಿಮ್ಮ ಜೊತೆ ಯಾರು ಇರ್ತಾರೋ ಇಲ್ವೋ, ಆದರೆ ದೇವರು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಾಕ್ಯ ನೋಡ್ರಿ. ಯೇಸು ಅವರನ್ನ ಹತ್ತಿರಕ್ಕೆ ಕರೆದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಅವರಿಗೆ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಉಪದೇಶ ಮಾಡ್ರಿ. ನೋಡ್ರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿನ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ಹೇಳಿದನು. ನೋಡ್ರಿ, ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ, ದೇವರು ನಮ್ಮ ಜೊತೆಲೇ ಇರ್ತಾರಂತೆ. ಎಲ್ಲಿವರೆಗೆ? ಕಾಲೇಜ್ಗೆ ಹೋಗುವವರೆಗೂ ಅಲ್ಲ, ಹೈಸ್ಕೂಲ್ಗೆ ಹೋಗುವವರೆಗೂ ಅಲ್ಲ, ಮದುವೆ ಆಗುವವರೆಗೂ ಅಲ್ಲ, ಕೆಲಸ ಮಾಡುವವರಿಗೆ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಯುಗದ ಸಮಾಪ್ತಿವರೆಗೆ. ನಾವು ಸ್ಮಶಾನ ಹೋಗೋರಿಗೆ ಅಲ್ಲ, ಅದಕ್ಕಿಂತ ಇನ್ನೊಂದು ಯುಗದ ಸಮಾಪ್ತಿ ಅಂದರೆ ಯುಗ ಅಂತ್ಯದವರೆಗೆ ಕೂಡ ದೇವರು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಒಬ್ಬ ಭಕ್ತನು ಹೀಗೆ ಹೇಳಿದ್ದಾನೆ, ಅಂದರೆ ಮನೆಯವರೆಗೆ ಕೆಲವರು ಬರ್ತಾರೆ, ಕೆಲವರು ಬೀದಿಯವರೆಗೆ ಬರ್ತಾರೆ, ಕೆಲವರು ಸ್ಮಶಾನದವರೆಗೆ ಬರ್ತಾರೆ, ಕೊನೆಯವರೆಗೆ ಬರುವವರು ಯಾರು ಅಂತ ಒಂದು ಕವಿ ಬರೆದು ಅದ್ರ ಮುಂದೆ ಅವನಿಗೆ ಉತ್ತರ ಇಲ್ಲ. ಕವಿ ಹೇಳ್ತಾನೆ, ಕೆಲವರು ಮನೆಯವರೆಗೂ ಬರ್ತಾರೆ, ಬೀದಿವರೆಗೂ ಬರ್ತಾರೆ, ಸ್ಮಶಾನದವರೆಗೂ ಬರ್ತಾರೆ, ಕೊನೆಯವರೆಗೂ ಬರುವವರು ಯಾರು ಅಂತೇಳಿ ಅವನು ಪ್ರಶ್ನೆ ಕೇಳಿ ಕ್ವಶನ್ ಮಾರ್ಕ್ ಹಾಕಿ ಹಂಗೆ ಬಿಟ್ಬಿಟ್ರೆ ಅದು ಮುಂದೆ ಏನಿಲ್ಲ. ಆ ಕ್ವಶನ್ಗೆ ಆನ್ಸರ್ ನಾನು ಹೇಳ್ತೇನೆ. ಕೊನೆಯವರೆಗೂ ಯಾರು ಅಂತ ಹೇಳಿದ್ರೆ, ಕೊನೆಯವರೆಗೂ ಯಾರು ಇಲ್ಲರಿ. ಮಕ್ಕಳು ಬರೋದಿಲ್ಲ, ತಂದೆ ತಾಯಿಗಳು ಬರೋದಿಲ್ಲ, ನೆಂಟರು ಬರೋದಿಲ್ಲ, ಜೀವ ಕೊಡ್ತೀನಂತ ಹೇಳಿದ ಫ್ರೆಂಡ್ಸು ಬರೋದಿಲ್ಲ. ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ಇರುವುದು ಯಾರಂದರೆ ಅಪ್ಪ, ಏಸಪ್ಪ ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರೇ ನಮ್ಮ ಜೊತೆಯಲ್ಲಿ ಇರ್ತಾರೆ. ಅವ್ರು ನಮ್ಮನ್ನು ನಡೆಸ್ತಾರೆ. ನೀನು ಸಂತೋಷವಾಗಿರುವಾಗಲೂ ಇರ್ತಾರೆ, ನೀವು ದುಃಖವಾಗಿರುವಾಗಲೂ ಇರ್ತಾರೆ,
ನೀನು ಎಲ್ಲ ಒಳ್ಳೇದು ನಡೆಯುವಾಗಲೇ ಇರ್ತಾರೆ, ಕೆಟ್ಟದ್ದು ನಡೆಯುವಾಗಲೂ ನಮ್ಮೊಟ್ಟಿಗೆ ಇರ್ತಾರೆ. ಅವರು ನಿಮ್ಮನ್ನು ಕೈ ಬಿಡೋದೇ ಇಲ್ಲ. ಹೌದು ಪ್ರಿಯ ದೇವ ಜನರೇ, ನಾವು ದೇವರ ಮೇಲೆ ಭರವಸೆ ಇಡಲು 6 ಸಂಗತಿ. ನಿಜವಾಗ್ಲೂ ಈ ವಾಕ್ಯಗಳು ನಿಮಗೆ ಉತ್ತೇಜಕರವಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾಕೆಂದರೆ ಹೇಳುತ್ತಾ ಇರುವಾಗಲೇ ನನಗೆ ಈ ವಾಕ್ಯ ಉತ್ತೇಜಕರವಾಗಿದೆ. ನಾವು ಯಾಕೆ ದೇವರ ಮೇಲೆ ಭರವಸೆ ಇಡಬೇಕು? 6 ಸಂಗತಿಗಳನ್ನು ನಿಮ್ಮೊಟ್ಟಿಗೆ ನಾನು ಹೇಳಿಕೊಂಡೆ. ಮೊದಲನೇದಾಗಿ ಹೇಳಿದೆ, ದೇವರ ಮೇಲೆ ಭರವಸೆ ಇಡುವುದಕ್ಕೆ ಕಾರಣ ಏನಂತ ಹೇಳಿದ್ರೆ, 1, ನಿಮ್ಮ ಬಗ್ಗೆ ದೇವರಿಗೆ ನಿನ್ನ ಹೆಸರು ತಿಳಿದಿದೆ. 2, ದೇವರಿಗೆ ನಿನ್ನ ಬಗ್ಗೆ ಯೋಚಿಸುತ್ತಾರೆ. 3, ದೇವರು ನಿನಗಾಗಿ ಯುದ್ಧ ಮಾಡುತ್ತಾರೆ. 4, ದೇವರು ನಿಮಗೆ ಒದಗಿಸುತ್ತಾರೆ. 5, ದೇವರಿಗೆ ನಿಮ್ಮ ಕುರಿತಾಗಿ ಒಂದು ಒಳ್ಳೆ ಪ್ಲ್ಯಾನ್ ಇದೆ. 6, ದೇವರು ನಿಮ್ಮ ಜೊತೆಯಲ್ಲೇ ಇರುತ್ತಾರೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರನ್ನು ಭರವಸೆ ಇಡ್ರಿ, ದೇವರಿಗಾಗಿ ಜೀವಿಸ್ರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳು ಮುಚ್ಚಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಿರಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ನಂಬಲು ಭರವಸೆ ಇಡಲು ನಮಗೆ ಯೋಗ್ಯನಾದ ದೇವರಾಗಿದ್ದೀಯ ಸ್ವಾಮಿ. ವಿಶೇಷವಾಗಿ ಈ ದಿನ ಕೂಡ ಸ್ವಾಮಿ ದೇವರೇ, ನಾವು ನಿಮ್ಮ ಮೇಲೆ ಭರವಸೆ ಇಡಲು ಸ್ವಾಮಿ ಯಾವೆಲ್ಲ ಕಾರ್ಯಗಳನ್ನು ನೀವು ನಮಗಾಗಿ ಮಾಡ್ತೀರೆಂಬ ಕಾರ್ಯಗಳನ್ನು ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು, ಯಾರಾದರೂ ವೇದನೆಯಲ್ಲಿ, ಒಂಟಿತನದಲ್ಲಿ, ಏಕಾಂಗಿತನದಲ್ಲಿ, ಸಮಸ್ಯೆಯಲ್ಲಿ, ಹೋರಾಟದಲ್ಲಿ, ಅಗತ್ಯತೆಯಲ್ಲಿ ಇದ್ದಾರೋ, ಈ ಭರವಸೆ ಪಡಿಸುವಂಥ ಮಾತುಗಳು ನಿಮ್ಮ ಮಕ್ಕಳನ್ನು ಬಲಪಡಿಸಲಿ. ಅವರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಆಶೀರ್ವದಿಸ್ರಿ, ಬಲಪಡಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.